ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ನೀವು ಗಮನಿಸ್ತಾ ಇರಬೇಕು, ಭಾರತದಲ್ಲಿ ಚಿನ್ನದ ಬೆಲೆ ಒಂದೇ ಸಮಕ್ಕೆ ಆಕಾಶದ ಕಡೆಗೆ ಹೋಗ್ತಾ ಇದೆ. ಈ ಚಿನ್ನದ ಬೆಲೆ ಹೆಚ್ಚಾಗೋದು ಅಂದ್ರೆ ಜಗತ್ತಲ್ಲಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ. ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗೋದು ಜಗತ್ತಿನ ಆರೋಗ್ಯದ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಂತೂ ಅಲ್ಲ. ಇದು ಜಾಗತಿಕ ಆರ್ಥಿಕ ಸಂಕಷ್ಟ, ಯುದ್ಧಗಳು, ಆರ್ಥಿಕ ಕುಸಿತ, ಅಸ್ಥಿರತೆಯ ಸಂಕೇತ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಅದಕ್ಕೆ ಸರಿಯಾಗಿ ನಮ್ಮ ಭಾರತ ಕೂಡ ಕಳೆದ 5 ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ತನ್ನ ಚಿನ್ನ ಸಂಗ್ರಹದ ಪ್ರಮಾಣವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಹಾಗಾದ್ರೆ ಭಾರತದ ರಿಸರ್ವ್ ಬ್ಯಾಂಕ್ ನಲ್ಲಿರೋ ಚಿನ್ನ ಎಷ್ಟು? ಅವ್ರು ಹೆಚ್ಚು ಮಾಡ್ಕೊಳ್ತಾ ಇರೋ ಪ್ರಮಾಣ ಹೇಗಿದೆ? ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನ ಸಂಗ್ರಹ ಇಟ್ಕೊಂಡಿರೋ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಮತ್ತು ಭಾರತ ಯಾಕೆಷ್ಟೊಂದು ಪ್ರಮಾಣದ ಚಿನ್ನವನ್ನ ಸಂಗ್ರಹ ಮಾಡೋದ್ರ ಕಡೆಗೆ ಗಮನ ಕೊಡ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ 5 ವರ್ಷಗಳಿಂದ ಭಾರತದ ರಿಸರ್ವ್ ಬ್ಯಾಂಕ್ ತನ್ನ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಗಮನ ಕೊಡ್ತಾ ಇದೆ. 2019ರಿಂದ 2024ರ ಅವಧಿಯಲ್ಲಿ ನಮ್ಮ ಚಿನ್ನ ಸಂಗ್ರಹ ಪ್ರಮಾಣ 40% ಏರಿಕೆಯಾಗಿದೆ. ಬಹುಶಃ ನಿಮ್ಮಲ್ಲಿ ಕೆಲವರಿಗಾದರೂ ನೆನಪಿರುತ್ತೆ, 1991ರಲ್ಲಿ ಭಾರತ ಸಂಪೂರ್ಣವಾಗಿ ಆರ್ಥಿಕ ಕುಸಿತಕ್ಕೆ ತುತ್ತಾಗಿತ್ತು. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾವೇನು ನೋಡ್ತಾ ಇದ್ದೀವಿ, ಅಂಥದ್ದೇ ಸ್ಥಿತಿಗೆ ಅವತ್ತು ಭಾರತ ತಲುಪಿತ್ತು. ಪಾಕಿಸ್ತಾನ ಭಿಕ್ಷಾಪಾತ್ರೆ ಹಿಡ್ಕೊಂಡು ಆ ದೇಶ ಈ ದೇಶ ಸುತ್ತಾ ಇದೆ. ಆದರೆ ಭಾರತದ ಅವತ್ತಿನ ಪ್ರಧಾನಿ PV ನರಸಿಂಹರಾವ್ ಅದೊಂದು ಕೆಲಸವನ್ನು ಮಾಡಲಿಲ್ಲ. ಬದಲಿಗೆ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರೋದಕ್ಕೆ ಮುಂದಾದ್ರು. ಅವತ್ತು ನಮ್ಮ ಫಾರೆಕ್ಸ್ ರಿಸರ್ವ್ ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹ ಸಂಪೂರ್ಣ ಬರಿದಾಗಿತ್ತು. ಬರೀ $2.2 ಬಿಲಿಯನ್ ಹಣಕ್ಕಾಗಿ IMFಗೆ ನಮ್ಮ ರಿಸರ್ವ್ ಬ್ಯಾಂಕ್ ನಲ್ಲಿದ್ದ ಗೋಲ್ಡ್ ರಿಸರ್ವ್ ಪೈಕಿ 67 ಟನ್ನಷ್ಟು ಚಿನ್ನವನ್ನು ಅಡ ಇಡಬೇಕಾಗಿ ಬಂತು. ಅಫ್ಕೋರ್ಸ್ ಅವತ್ತಿನ ಪ್ರಧಾನಿ PV ನರಸಿಂಹರಾವ್ ಹಾಗೂ ವಿತ್ತ ಸಚಿವ ಮನಮೋಹನ್ ಸಿಂಗ್ ಇಬ್ಬರು ಹಠಕ್ಕೆ ಬಿದ್ದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಮತ್ತೆ ಹಳಿಗೆ ತಂದ್ರು. ಭಾರತ LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಮಾಡೆಲ್ಗೆ ಬದಲಾಯಿತು. ವಿದೇಶಿ ಹೂಡಿಕೆಗಳು ಭಾರತಕ್ಕೆ ಬರೋದಕ್ಕೆ ಶುರುವಾದವು. ಲೈಸೆನ್ಸ್ ರಾಜ್ ಪದ್ಧತಿಯಿಂದ ದೇಶವನ್ನು ಹೊರಗೆ ತರಲಾಯಿತು. ಆ ನಂತರ ದೇಶ ಅಭಿವೃದ್ಧಿಯ ಪಥದಲ್ಲಿ ನಡೆಯೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ನಾವು ಭಾರತದ ಪ್ರಧಾನಿಗಳು ಅಂತ ಬಂದಾಗ ಎಲ್ಲರನ್ನ ನೆನಪು ಮಾಡ್ಕೋತೀವಿ. ಆದರೆ ಈ ದೇಶದ ಭವಿಷ್ಯಕ್ಕೆ ಭದ್ರ ಪುನಾದಿಯನ್ನ ಹಾಕಿಕೊಟ್ಟ PV ನರಸಿಂಹರಾವ್ ಅವರನ್ನ ಮರೆತು ಬಿಡ್ತೀವಿ. ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದ ಆ ಮಹಾ ಮುತ್ಸದ್ದಿಯನ್ನ ಈ ದೇಶ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತು ಅಂದ್ರೆ, ಅವರ ಪಾರ್ಥಿವ ಶರೀರವನ್ನ ಅವರದ್ದೇ ಪಕ್ಷದ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡೋ ಸೌಜನ್ಯವನ್ನು ಕೂಡ ಕಾಂಗ್ರೆಸ್ ಪಕ್ಷ ತೋರಲಿಲ್ಲ. ನರಸಿಂಹರಾವ್ ಅವರು ವಿಧಿವಶರಾದಾಗ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರ ಆಯಿತು. ಹೀಗಿದ್ರೂ ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಒಂದು ತುಂಡು ಜಾಗ ಕೊಡಲಿಲ್ಲ. ಅವರ ದೇಹವನ್ನ ಆಂಧ್ರ ಪ್ರದೇಶಕ್ಕೆ ಕಳುಹಿಸಲಾಯಿತು. ಬಿಡಿ, ಅದನ್ನ ನೆನಪು ಮಾಡಿಕೊಂಡ್ರೆ ಅಸಹ್ಯನೂ ಆಗತ್ತೆ, ಬೇಸರ ಕೂಡ ಆಗತ್ತೆ. ಹೀಗವತ್ತು ದೇಶದ ಚಿನ್ನವನ್ನ ಅಡ ಇಡೋ ಪರಿಸ್ಥಿತಿಯಲ್ಲಿದ್ದ ಭಾರತ 3 ದಶಕಗಳ ಅವಧಿಯಲ್ಲಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬದಲಾಗಿದೆ. ಈಗ ಭಾರತ ತನ್ನ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಕೂಡ ಹೋಗ್ತಾ ಇದೆ. ಜೊತೆಗೆ ಯಾವ ಫಾರಿನ್ ರಿಸರ್ವ್ಗಾಗಿ ಚಿನ್ನವನ್ನ ಅಡ ಇಟ್ಟಿತ್ತೋ, ಈಗ ಆ ಫಾರಿನ್ ರಿಸರ್ವ್ನ ಸಂಗ್ರಹ ಕೂಡ ಹೆಚ್ಚಾಗಿದೆ. ಗೆಳೆಯರೆ, ನಮ್ಮ ಒಟ್ಟು ಫಾರಿನ್ ರಿಸರ್ವ್ $641.5 ಬಿಲಿಯನ್ ಇದೆ. ಇಲ್ಲಿ ಕೂಡ ನೀವು ಗಮನಿಸಬೇಕಾದ ವಿಷಯ ಅಂದ್ರೆ, ಇದರಲ್ಲಿ ಫಾರಿನ್ ಕರೆನ್ಸಿ ಅಂದ್ರೆ ಡಾಲರ್, ಯೂರೋ ಹೀಗೆ ವಿದೇಶಗಳ ಕರೆನ್ಸಿ ಇರೋದು $564 ಬಿಲಿಯನ್. ಆದ್ರೆ $54 ಬಿಲಿಯನ್ ಮೌಲ್ಯದ ಚಿನ್ನ ನಮ್ಮ ಫಾರೆಕ್ಸ್ ರಿಸರ್ವ್ ನಲ್ಲಿದೆ. ಇಲ್ಲಿ ಫಾರಿನ್ ರಿಸರ್ವ್ ಅಲ್ಲಿ ಚಿನ್ನದ ಪ್ರಮಾಣ ಸೆಪ್ಟೆಂಬರ್ 23ರಲ್ಲಿ 7.5ರಷ್ಟಿತ್ತು. ಅದು 2024ರಲ್ಲಿ 8.15ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಭಾರತ ತನ್ನ ಫಾರೆಕ್ಸ್ ರಿಸರ್ವ್ ಅಲ್ಲಿ ಕೂಡ ಚಿನ್ನದ ರೂಪದಲ್ಲಿ ಸಂಗ್ರಹವನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಗೆಳೆಯರೆ, ಇವತ್ತು ಒಟ್ಟಾರೆ ಭಾರತದ ರಿಸರ್ವ್ ಬ್ಯಾಂಕ್ ಹೊಂದಿರೋ ಚಿನ್ನದ ಸಂಗ್ರಹವನ್ನ ನಾವು ನೋಡೋದಾದ್ರೆ, ಕಳೆದ ಡಿಸೆಂಬರ್ ಅಂತ್ಯದ ವೇಳೆಗೆ ಭಾರತದಲ್ಲಿ 803.6 ಟನ್ನಷ್ಟು ಚಿನ್ನ ಸಂಗ್ರಹ ಇತ್ತು. ಅದು ಈ ವರ್ಷ ಅಂದ್ರೆ 2024ರ ಏಪ್ರಿಲ್ ಅಂತ್ಯದ ಹೊತ್ತಿಗೆ ಅಂದ್ರೆ ಬರೀ 4 ತಿಂಗಳಲ್ಲಿ ಸುಮಾರು 24 ಟನ್ನಷ್ಟು ಏರಿಕೆಯಾಗಿದೆ. ಈಗ ಭಾರತದ ರಿಸರ್ವ್ ಬ್ಯಾಂಕ್ 827.69 ಟನ್ನಷ್ಟು ಚಿನ್ನ ಸಂಗ್ರಹವನ್ನು ಹೊಂದಿದೆ. ಹಾಗೆ ಕಳೆದ ವರ್ಷ ಅಂದರೆ 2023ರಲ್ಲಿ ಭಾರತ ಸಂಗ್ರಹಿಸಿದ ಚಿನ್ನದ ಒಟ್ಟು ಮೊತ್ತ 16 ಟನ್ನಷ್ಟಾಗಿತ್ತು. ಆದರೆ ಈ ವರ್ಷಾರಂಭದ 4 ತಿಂಗಳುಗಳ ಅವಧಿಯಲ್ಲಿ 24 ಟನ್ನಷ್ಟು ಚಿನ್ನವನ್ನು RBI ಖರೀದಿ ಮಾಡಿದೆ. ಅದು ಈ ವರ್ಷ ಮುಗಿಯೋ ಹೊತ್ತಿಗೆ ಇನ್ನೂ 30ರಿಂದ 32 ಟನ್ಗಳಿಗೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಜಗತ್ತಲ್ಲಿ ಚಿನ್ನ ಸಂಗ್ರಹ ಅಂತ ಬಂದಾಗ
ಭಾರತ ಯಾವ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬೇಕು. ಗೆಳೆಯರೆ, ಇವತ್ತು ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಇರುವುದು ಅಮೆರಿಕಾದಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಇದು 2023ರ ಜಾಗತಿಕ ಚಿನ್ನ ಸಂಗ್ರಹಕ್ಕೆ ಸಂಬಂಧಪಟ್ಟ ದೇಶಗಳ ಪಟ್ಟಿ. ಇದರಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಅಲ್ಲಿ 8,133.46 ಟನ್ನಷ್ಟು ಗೋಲ್ಡ್ ರಿಸರ್ವ್ ಇದೆ. ಎರಡನೇ ಸ್ಥಾನದಲ್ಲಿ ಜರ್ಮನಿ ಇದೆ. ಅವ್ರ ಹತ್ರ 3,352.65 ಟನ್ಗಳಷ್ಟು ಚಿನ್ನ ಇದ್ರೆ ಮೂರನೇ ಸ್ಥಾನದಲ್ಲಿ ಇಟಲಿ ಇದೆ. ಅಲ್ಲಿ 2,451.84 ಟನ್ನಷ್ಟು ಚಿನ್ನ ಇದೆ. ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್, ಐದನೇ ಸ್ಥಾನದಲ್ಲಿ ರಷ್ಯಾ ಇದ್ರೆ ಆರನೇ ಸ್ಥಾನದಲ್ಲಿರುವುದು ಚೈನಾ. ಅಲ್ಲಿ 2,235.39 ಟನ್ನಷ್ಟು ಚಿನ್ನ ಸಂಗ್ರಹ ಇದೆ. ಇನ್ನು ಸ್ವಿಟ್ಜರ್ಲ್ಯಾಂಡ್, ಜಪಾನ್ಗಳ ನಂತರ 9ನೇ ಸ್ಥಾನದಲ್ಲಿ ಭಾರತ ನಿಂತ್ಕೊಳ್ಳುತ್ತೆ. ನಮ್ಮ ಬಳಿ 2023ರಲ್ಲಿ 803.58 ಟನ್ಗಳಷ್ಟು ಚಿನ್ನ ಇತ್ತು. ಈಗ ಅಂದರೆ 2024ರ ವೇಳೆಗೆ ಅದು 827 ಟನ್ಗಳಿಗೆ ಏರಿಕೆ ಆಗಿದೆ. ಇನ್ನು ಇಲ್ಲಿ ಕೂಡ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ, ಚಿನ್ನ ಸಂಗ್ರಹವನ್ನು ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಭಾರತ ಮಾತ್ರ ಗಮನ ಹರಿಸ್ತಾ ಇಲ್ಲ. ಭಾರತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡ್ಕೊಳ್ತಾ ಇರೋದು ಚೈನಾ. ಅವರು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಚಿನ್ನ ಖರೀದಿಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಭಾರತ ಈ ಪ್ರಮಾಣದಲ್ಲಿ ಚಿನ್ನದ ದಾಸ್ತಾನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಯಾಕೆ? ತನ್ನ ಫಾರೆಕ್ಸ್ ರಿಸರ್ವ್ ಅಲ್ಲಿ ಕೂಡ ಚಿನ್ನಕ್ಕೆ ಪ್ರಾತಿನಿಧ್ಯವನ್ನು ಭಾರತ ಯಾಕೆ ಹೆಚ್ಚು ಮಾಡ್ತಾ ಇದೆ? ಗೆಳೆಯರೆ, ಚಿನ್ನವನ್ನ ಆಪದ್ಧನ ಅಂತ ನಾವು ಸಾಮಾನ್ಯ ನಾಗರಿಕರು ಭಾವಿಸ್ತೀವಿ. ಹಣವನ್ನ ಕೂಡಿಡೋದಕ್ಕೆ ಅತ್ಯುತ್ತಮ ಮಾರ್ಗ ಅಂದ್ರೆ ಅದು ಚಿನ್ನ ಅನ್ನೋ ಭಾವನೆ ಇದೆ. ಸಾಮಾನ್ಯವಾಗಿ ನಮ್ಮ ಬಳಿ ಇರೋ ಹಣವನ್ನ ನಾವು ಕರೆನ್ಸಿ ರೂಪದಲ್ಲೇ ಇಟ್ಕೊಂಡ್ರೆ ಒಂದಷ್ಟು ವರ್ಷಗಳ ನಂತರ ಅದರ ಬೆಲೆ ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಅಂದ್ರೆ ಅದರ ಅರ್ಥ ನಿಮ್ಮ ಹತ್ರ ಇರೋ 500 ರೂಪಾಯಿ ನೋಟಿನ ಬೆಲೆ ಸ್ವಲ್ಪ ವರ್ಷಗಳ ನಂತರ 200 ರೂಪಾಯಿ ಆಗುತ್ತೆ ಅಂತಲ್ಲ. ಬೆಲೆ ಏರಿಕೆಯ ಪ್ರಮಾಣ ಹೆಚ್ಚಾಗೋದ್ರಿಂದ ಇವತ್ತು ನೀವು 500 ರೂಪಾಯಿಗೆ ಖರೀದಿ ಮಾಡುವಷ್ಟು ವಸ್ತುಗಳು ಇನ್ನು 10 ವರ್ಷದ ನಂತರ ಅದೇ 500 ರೂಪಾಯಿಗೆ ಸಿಗೋದಿಲ್ಲ. ಒಂದು ಕಾಲದಲ್ಲಿ 500 ರೂಪಾಯಿ ತಗೊಂಡು ಹೋಗಿ ತರಕಾರಿ ಖರೀದಿ ಮಾಡಿದ್ರೆ ಚೀಲದು ತುಂಬಿಕೊಂಡು ಬರಬಹುದಿತ್ತು. ಆದ್ರೆ ಇವತ್ತು ನಿಮಗೆ 500 ರೂಪಾಯಿಗೆ 10 kg ಬೀನ್ಸ್ ಬರುವುದಿಲ್ಲ. ಇದನ್ನ ಹಣದ ಮೌಲ್ಯ ಕಡಿಮೆ ಆಗೋದು ಅಂತ ಹೇಳ್ತಾರೆ. ಅಂದ್ರೆ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ಹಣದ ಮೌಲ್ಯ ಕೂಡ ಏರಿಕೆ ಆಗಬೇಕು ಅಂದ್ರೆ ನಿಮ್ಮ ಹಣವನ್ನ ರಿಯಲ್ ಎಸ್ಟೇಟ್ನಲ್ಲೋ ಚಿನ್ನದಲ್ಲೂ ಹೂಡಿಕೆ ಮಾಡಬೇಕು. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರೆ, ಜಮೀನು ಖರೀದಿ ಮಾಡಿದರೆ ನೀವು ಅದನ್ನು ಮಾರಬೇಕು ಅಂದುಕೊಂಡ ಕೂಡಲೇ ಮಾರೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹೀಗಾಗಿ ಗೋಲ್ಡಲ್ಲಿ ಹೂಡೋದು ಒಳ್ಳೆಯದು ಅಂತ ಈ ಹಿಂದೆ ಭಾವಿಸಲಾಗ್ತಾ ಇತ್ತು. ಈಗ ಗೋಲ್ಡ್ಗಿಂತ ಗೋಲ್ಡ್ ಬಾಂಡ್ಗಳಲ್ಲಿ ಹೂಡೋದು ಒಳ್ಳೆಯದು. ಯಾಕೆಂದ್ರೆ ಅದರಲ್ಲಿ ವೇಸ್ಟೇಜು, ಮೇಕಿಂಗ್ ಚಾರ್ಜು ಅಂತ ಇರೋದಿಲ್ಲ, ಕಳ್ಳಕಾಕರ ಭಯ ಇರೋದಿಲ್ಲ, ಚಿನ್ನದ ಬೆಲೆ ಹೆಚ್ಚಾಗ್ತಲೇ ಇರುತ್ತೆ. ಹೀಗಾಗಿ ಲಾಭ ಬಂದೇ ಬರುತ್ತೆ. ಅದರ ಜೊತೆಗೆ ಬ್ಯಾಂಕುಗಳು ಸ್ವಲ್ಪ ಬಡ್ಡಿಯನ್ನು ಕೂಡ ಸೇರಿಸಿಕೊಡ್ತಾರೆ. ಇದು ನಾವು ಸಾಮಾನ್ಯರು ಯೋಚನೆ ಮಾಡೋ ರೀತಿ. ಇನ್ನು ದೇಶಗಳು ಕೂಡ ಹೀಗೆ ಯೋಚನೆ ಮಾಡುತ್ತವೆ. ಚಿನ್ನದಲ್ಲಿ ಹೂಡಿಕೆ ಮಾಡೋದು ಬೇರೆಲ್ಲ ಹೂಡಿಕೆಗಳಿಗಿಂತ ಸೇಫ್ ಅಂತ ಭಾವಿಸಲಾಗುತ್ತೆ. ಈಗ ಜಾಗತಿಕ ಆರ್ಥಿಕ ಕುಸಿತಗಳು, ಆರ್ಥಿಕ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಬೇರೆ ಯಾವುದೋ ದೇಶದ ಕರೆನ್ಸಿಯ ಮೇಲಿನ ಹೂಡಿಕೆ ನಷ್ಟವನ್ನು ಉಂಟು ಮಾಡಬಹುದು. ಆದರೆ ಚಿನ್ನ ಅನ್ನೋದು ಹಾಗಲ್ಲ. ಎಲ್ಲ ಮಾರುಕಟ್ಟೆಗಳು ಕುಸಿತವನ್ನು ಕಾಣುವಾಗ ಚಿನ್ನದ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ, ಚಿನ್ನಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ. ಸೊ ಡಾಲರ್ಗಿಂತಲೂ ಚಿನ್ನದ ದಾಸ್ತಾನನ್ನ ಹೆಚ್ಚು ಮಾಡೋದು ಒಳ್ಳೆಯದು ಅಂತ ಭಾರತ ಭಾವಿಸ್ತಾ ಇದೆ. ಇನ್ನು ಇತ್ತೀಚೆಗೆ ಜಗತ್ತು ಯುದ್ಧಗಳ ಕಡೆಗೆ ವಾಲ್ತಾ ಇದೆ. ಯಾವಾಗ ಯಾವ ಯುದ್ಧ ಆರಂಭ ಆಗುತ್ತೋ ಅದರಲ್ಲಿ ಯಾವ ದೇಶ ಹೇಗೆ ಭಾಗಿಯಾಗಬೇಕಾಗಿ ಬರುತ್ತೋ ಗೊತ್ತಿಲ್ಲ. ಹೀಗಾಗಿ ಚಿನ್ನ ಸಂಗ್ರಹ ಅನ್ನೋದು ಮುಂದಿನ ದಿನಗಳಲ್ಲಿ ಅತ್ಯಂತ ಅಗತ್ಯ ಅನ್ನಿಸ್ಕೊಳ್ಳುತ್ತೆ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಸ್ಥಿರವಾಗಿಡೋ ನಿಟ್ಟಲ್ಲಿ ಚಿನ್ನ ಸಹಾಯ ಕೂಡ ಮಾಡುತ್ತೆ. ಇನ್ನು ಮೂರನೆಯದ್ದು ಇನ್ಫ್ಲೇಷನ್ ರೇಟ್, ಅಂದರೆ ಹಣದುಬ್ಬರವನ್ನು ನಿಭಾಯಿಸೋದಕ್ಕೆ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಆರ್ಥಿಕ ಅಪಮೌಲ್ಯವನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಚಿನ್ನದ ಪಾತ್ರ ದೊಡ್ಡದಿರುತ್ತೆ. ಹೀಗಾಗಿ ದೇಶಗಳು ಚಿನ್ನದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇವೆ. ಹಾಗೆ ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಹೇರ್ತಲ್ಲ, ಆಗ ರಷ್ಯಾದ ಬಳಿ ಎಷ್ಟೇ ಡಾಲರ್ಗಳಿದ್ರೂ ಕೂಡ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೂ ರಷ್ಯಾ ಆರ್ಥಿಕ ಕುಸಿತವನ್ನು ಕಾಣದೆ ಉಳಿಯೋದಕ್ಕೆ ಸಹಕಾರಿಯಾಗಿದ್ದು ಅವರ ಬಳಿ ಇದ್ದ ಚಿನ್ನದ ಸಂಗ್ರಹ. ಹೀಗಾಗಿ ಆರ್ಥಿಕ ನಿರ್ಬಂಧಗಳು ಅಥವಾ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು, ಕುಸಿತಗಳು, ಜಾಗತಿಕ ಅಸ್ಥಿರತೆ, ಯುದ್ಧಗಳು ಏನೇ ಆದರೂ ಕೂಡ ಚಿನ್ನದ ಮೌಲ್ಯ ಅನ್ನೋದು ಕಡಿಮೆ ಆಗೋದಿಲ್ಲ. ಹೀಗಾಗಿ ಭಾರತದ ರಿಸರ್ವ್ ಬ್ಯಾಂಕ್ ತನ್ನ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಚಿನ್ನ ಸಂಗ್ರಹಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಇದು ಜಾಗತಿಕ ಆರ್ಥಿಕ ಭವಿಷ್ಯ ಹಾಗೂ ಮುಂದೆ ಸಂಭವಿಸಬಹುದಾದ ಅತಂತ್ರಗಳಿಗೆ ಹಿಡಿತಿರೋ ಕನ್ನಡಿನ ಗೊತ್ತಿಲ್ಲ. ಇನ್ನು ಹೀಗೆ ಹೆಚ್ಚು ಮಾಡಿಕೊಂಡು ಚಿನ್ನ ಎಲ್ಲಿರುತ್ತೆ ಗೆಳೆಯರೆ? ಇಲ್ಲಿ ಅಷ್ಟೂ ಚಿನ್ನವನ್ನು ಭಾರತ ತನ್ನ ರಿಸರ್ವ್ ಬ್ಯಾಂಕ್ನ ಖಜಾನೆಯಲ್ಲಿ ತಂದಿಟ್ಟುಕೊಳ್ಳೋದಿಲ್ಲ. ಬದಲಿಗೆ ಈಗ ಭಾರತದ ಬಳಿ 827 ಟನ್ ಚಿನ್ನ ಇದೆ ಅಲ್ವಾ,
ಅದರ ಪೈಕಿ 410 ಮೆಟ್ರಿಕ್ ಟನ್ನಷ್ಟು ಚಿನ್ನ ಭಾರತದ ರಿಸರ್ವ್ ಬ್ಯಾಂಕಲ್ಲಿದ್ದರೆ ಉಳಿದದ್ದು ವಿದೇಶಿ ಬ್ಯಾಂಕ್ಗಳಲ್ಲಿ, ಅದರಲ್ಲೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸಲ್ಲಿ ಇಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತ ತನ್ನ ಗೋಲ್ಡ್ ರಿಸರ್ವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇವೆ. ಇದು ಗೆಳೆಯರೆ ಭಾರತದ ಗೋಲ್ಡ್ ರಶ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.